ಎಲ್ಲರಿಗೆ ನಮಸ್ಕಾರ. ಉಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಉಗಾದಿ ಹಬ್ಬ ಅನ್ನೋದು ಪ್ರತಿಯೊಬ್ಬರು ವೀಕ್ಷಕರು ಹೊಸ ವಾತಾವರಣ, ಹೊಸ ಮತ್ತು ನೋಡಬೇಕಂದ್ರೆ ಇವತ್ತು ಚಿಗುರುವ ಅಂತ ಹೇಳ್ತೀವಿ ನಾವು. ಇದು ಯಾವುದೇ ಬೇವಿನ ಸೊಪ್ಪಾಗಿರ್ಬೋದು, ಮತ್ತು ಎರಡನೇದಲ್ಲಿ ಆಗಿರ್ಬೋದು ಮಾವಿನ ಎಲೆ ಆಗಿರ್ಬೋದು. ಇವತ್ತು ಹೊಸ ಹಬ್ಬ, ನಾವು ವರ್ಷದಲ್ಲಿ ಉಗಾದಿ ಅನ್ನೋದು ಭಾರಿ ಆಚರಣೆಯನ್ನು ಮಾಡ್ತಿರ್ತೀವಿ. ತುಂಬ ಪ್ರಾಬ್ಲಮ್ ಇತ್ತು ನನಗೂ. ಮಂಡಿ ನೋವು, ಹೆಲ್ತ್ ಪ್ರಾಬ್ಲಮ್ಮು, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಒಂದು ಸ್ವಲ್ಪನೂ ಕೇಳ್ತಾ ಇರಲಿಲ್ಲ. ಎಜುಕೇಷನ್ನು ಕರೆಕ್ಟಾಗಿ ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ಎಲ್ಲ ಹಲವಾರು ಸಮಸ್ಯೆಗಳಿತ್ತು ನಮ್ಮ ಮನೆಯಲ್ಲಿ. ನಮ್ಮ ಅತ್ತೆಯವ್ರಿಗೂ ಕೂಡ ತುಂಬ ಹುಷಾರಿರಲಿಲ್ಲ. ಅವರು ಕೂಡ ಮೇಲೆ ಹೇಳೋಕ್ಕೆ ಆಗದಂಥ ಪ್ರಾಬ್ಲಮಲ್ಲಿದ್ದರು. ಮತ್ತು ಮನೆಯೂ ಇರಲಿಲ್ಲ ನಮಗೆ. ತುಂಬ ಕಡೆ ನೋಡಿದ್ವಿ ನಾವು. ಮನೆ ಹುಡುಕಿ ದುಡ್ಡು ಇಟ್ಕೊಂಡು ಮನೆಯನ್ನು ಕಟ್ಟಬೇಕು ಅಂತೇಳಿ, ಸೈಟ್ ತೊಗೋಬೇಕು ಅಂತೇಳಿ ತುಂಬ ಕಡೆ ಹೋದ್ರು. ಯಾವುದೂ ನಮಗೆ ಒಂದೂ ಯಶಸ್ವಿನೇ ಆಗಲಿಲ್ಲ. ತುಂಬ ಬೇಜಾರಲ್ಲಿ, ತುಂಬ ನೋವಲ್ಲಿದ್ವಿ. ಹಿಂಗೆ ಒಂದು ಸಲ ನಾವು ಮನೇಲಿ ಟಿ ವಿ ನೋಡಬೇಕಾದ್ರೆ ಗುರೂಜಿಯವ್ರದ್ದು ಕಾರ್ಯಕ್ರಮ ಬಂತು. ನಾವು ಯಾಕೆ ಒಂದು ಸಲ ಹೋಗಿ ಭೇಟಿ ಮಾಡಬಾರ್ದು ಅವ್ರನ್ನ, ನೋಡೋಣ ಅಂತ ಹೇಳ್ಬಿಟ್ಟು ಹಂಗೂ ಅನ್ನಿಸ್ತು. ನನಗೆ ಅನುಮಾನ ಬಂತು, ಇದೇನು ಯಾವಾಗಲೂ ಬರ್ತಾ ಇರುತ್ತೆ ಟಿ ವಿ ಒಳಗಡೆ, ಅಯ್ಯೋ ಸುಮ್ಮನೆ ಏನಕ್ಕೆ ಹೋಗೋದು ಅನ್ನಿಸ್ತು. ಮತ್ತು ತಿರ್ಗಾ ಇನ್ನೊಂದು ದಿವಸ ಟಿ ವಿ ನೋಡ್ಬೇಕಾದ್ರೆ ಅವ್ರದ್ದೇ ಬಂತು. ಸರಿ ನೋಡೋಣ ಒಂದು ಸಲ ಹೋಗೋಣ. ನಮ್ಮ ಫ್ರೆಂಡು ಒಬ್ಬರು ಹೋಗಿದ್ರಂತಲ್ಲಿ. ಅವರು ಹೇಳಿದ್ರು, ಹೋಗಿ ಬಾರ ನೀನು, ತುಂಬ ಚೆನ್ನಾಗಾಗುತ್ತೆ ನಿನಗೆ, ತುಂಬ ಚೆನ್ನಾಗೇ ನಮಗೂ ಆಗಿದೆ, ನೀವು ಖುಷಿಯಾಗಿರ್ಬೋದು, ಮನೇಲಿ ಯಾವ ಪ್ರಾಬ್ಲಮ್ಮು ಇರಲ್ಲ. ಒಂದು ಹೆಲ್ತ್ ಇಶ್ಯೂಸೇ ಆಗಲಿ, ಏನೇ ಒಂದು ಪ್ರಾಬ್ಲಮ್ ಆಗಲಿ ಸರ್, ಮಕ್ಕಳದು ಎಜುಕೇಷನ್ದೇ ಆಗಿರಲಿ, ಮತ್ತೊಂದೇ ಆಗಿರಲಿ, ಎಲ್ಲ ಕೂಡ ನಮಗೆ ತುಂಬ ಚೆನ್ನಾಗಾಗಿದೆ. ನಾವು ಕಂಡಂಥ ಕನಸೆಲ್ಲ ನನಸಾಗಿದೆ. ಇವಾಗ ಸೈಟು ತೊಗೊಂಡಿದ್ದೀವಿ, ಮನೆಯೂ ಕಟ್ಟಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿದ್ದೀವಿ. ನೀವು ಕೂಡ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಂಗೆ ಒಂದು ಸಲ ಹೋಗಿ ಬನ್ನಿ. ಅಯ್ಯೋ ಟಿ ವಿಲಿ ಬಂತು ಬಿಡಪ್ಪ, ಯಾರು ಹೋಗ್ತಾರೆ, ಇವೆಲ್ಲ ಇದ್ದಿದೆ, ಏನೂ ಆಗಲ್ಲ, ಎಲ್ಲ ಸುಳ್ಳು, ಆ ಥರ ಎಲ್ಲ ಅಂದ್ಕೊಬೇಡಿ. ಖಂಡಿತ ಹಿಂದೆ ಮುಂದೆ ಯೋಚನೆ ಮಾಡ್ದೇ, ಒಂದು ಅನುಮಾನನೂ ಕೂಡ ಮಾಡ್ದೇ ಒಂದು ಸಲ ಗುರೂಜಿಯವ್ರನ್ನ ಭೇಟಿ ಮಾಡಿ. ನಾವು ಇವಾಗ ಗುರೂಜಿ ಭೇಟಿ ಮಾಡಾದ್ಮೇಲೆ ಖುಷಿಯಾಗಿದ್ದೀವಿ. ನೀವು ಖುಷಿಯಾಗಿರ್ತೀರಾ. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಸೋದರ ಆಗಿರ್ಬೋದು, ಸೋದರಿ ಆಗಿರ್ಬೋದು, ಹೊರಗಡೆ ಇರ್ತಕ್ಕಂಥ ಜನಗಳಾಗಿರ್ಬೋದು, ಮತ್ತು ಮನೇಲಿರ್ತಕ್ಕಂಥ ಆಗಿರ್ಬೋದು, ಪುಟ್ಟ ಗುಡಿಸಲಿ, ಪುಟ್ಟ ಮನೆಗಳು, ಪುಟ್ಟ ಅಪಾರ್ಟ್ಮೆಂಟ್ಗಳು, ಪ್ರತಿಯೊಂದು ಹಬ್ಬದ ವಾತಾವರಣವನ್ನು ತುಂಬ ಉಗಾದಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಾರೆ. ಉಗಾದಿ ಹಬ್ಬ ಅನ್ನೋದು ಪ್ರತಿಯೊಬ್ಬರಿಗೆ ಒಂದು ಹೊಸ ಚಿಗುರು, ಹೊಸ ಜೀವನ, ಹೊಸ ಕಟ್ಟುವಂಥ ಒಂದು ವಿಚಾರ. ನಮಗೆ ಪ್ರತಿ ವರ್ಷದಲ್ಲಿ ಬರ್ತಕ್ಕಂಥ ಹಬ್ಬ ಅಂದರೆ ಹೊಸ ವರ್ಷದಲ್ಲಿ ಉಗಾದಿ ಹಬ್ಬ. ಇವತ್ತು ಹಬ್ಬದಲ್ಲಿ ಪ್ರತಿಯೊಬ್ಬರವನ್ನು ತೋರಣವನ್ನು ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಂದು ಜಾಗದಲ್ಲಿ, ಎಂಥ ಬಡವ ಕುಟುಂಬದವನಾಗ್ಬೋದು, ಬಡವ ಜಾಗದವನಾಗಿರ್ಬೋದು, ಒಂದು ಮಾವಿನ ಎಲೆಯನ್ನು ತಗೊಂಡು, ಬೇವಿನ ಸೊಪ್ಪುವನ್ನು, ಬೇವಿನ ಎಲೆಯನ್ನು ತಗೊಂಡು ಮನೆಯ ಒಳಗಡೆ, ಫ್ಯಾಕ್ಟ್ರಿ ಒಳಗಡೆ, ಮತ್ತು ನೋಡಬೇಕಂದ್ರೆ ಒಂದು ಚಿಕ್ಕ ಪುಟ್ಟ ಅಂಗಡಿ ಒಳಗಡೆ ಒಂದು ತೋರಣ ಕಟ್ಟಂಥ ಒಂದು ಭಾಗ್ಯ ಇರುತ್ತೆ. ಒಂದು ಪೂಜೆ ಮಾಡ್ತಕ್ಕಂಥ ಒಂದು ಭಾಗ್ಯ ಇರುತ್ತೆ. ಅವತ್ತು ಹೊಸ ಬಟ್ಟೆ, ಹೊಸ ವಾತಾವರಣ, ಹೊಸ ಭಾವನೆಗಳನ್ನು ಒಂದು ವೃತ್ತಿ ಮಾಡಬೇಕಾಗುತ್ತೆ. ಆ ದಿನದಲ್ಲಿ ನಾವು ಪ್ರತಿಯೊಬ್ಬರು ಒಂದು ಪಂಚಾಂಗ, ಒಂದು ಜಾತಕ, ಒಂದು ಕುಂಡಲಿ, ಒಂದು ಹೊಸ ಜೀವನದಲ್ಲಿ ಒಂದು ಕಾಲಿಡ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ. ಉಗಾದಿ ಅಮಾವಾಸ್ಯದಿಂದ ನೆಕ್ಸ್ಟ್ ಉಗಾದಿವರೆಗೆ 12 ರಾಶಿ ಪ್ರಕಾರದಲ್ಲಿ ಅಲ್ಲಿಗೆ ಅವರಿಗೆ ಯಾವ ಗ್ರಹಗತಿಗಳಲ್ಲಿ ಏರುಪೇರು ಇರ್ತದೆ, ಅವ್ರ ಜಾತಕದಲ್ಲಿ ಎಷ್ಟು ಅಮೌಂಟ್ ಖರ್ಚಿದೆ, ಎಷ್ಟು ಅಮೌಂಟ್ ಲಾಭ ಇದೆ, ಅದಕ್ಕೆ ಎಷ್ಟು ಶುಭ ಇದೆ, ಎಷ್ಟು ಅಶುಭವಿದೆ, ಅದು ಜಾತಕದಲ್ಲಿ ನೋಡ್ತಕ್ಕಂಥ ಒಂದು ಮಾರ್ಗದರ್ಶನ ಅಂದರೆ ಹೊಸ ಪಂಚಾಂಗ, ಹೊಸ ವಾತಾವರಣಗಳು. ಉಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಮನುಷ್ಯನಿಗೆ ಫಸ್ಟು ತಾಳ್ಮೆ ಮುಖ್ಯ, ಸಂತೋಷವಾಗಿರ್ತಕ್ಕಂಥ ಮುಖ್ಯ, ಒಂದು ಒಳ್ಳೆಯ ಒಂದು ಆಲೋಚನೆ ಮಾಡೋಂಥ ಮುಖ್ಯ. ಎಂಥ ಜಗಳವಾಗಲಿ, ಎಂಥ ಗಲಾಟೆ ಆಗಲಿ, ಎಂಥ ಕಿರಿಕಿರಿ ಆಗಲಿ, ಆ ಕಡೆ ಕ್ಯೂ ಕೊಡಲಾರದ, ಆ ಕಡೆ ಮನಸ್ಸು ಕೊಡಲಾರದ ನಾವು ಒಂದು ಉಗಾದಿ ಹಬ್ಬವನ್ನು ಆಚರಣೆ ಮಾಡಿದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹಬ್ಬದಲ್ಲಿ ಪ್ರತಿಯೊಬ್ಬರು ಸಿಹಿಯನ್ನು ಹಂಚ್ತಾ ಇರ್ತಾರೆ, ಸಿಹಿಯನ್ನು ಕೊಡ್ತಾ ಇರ್ತಾರೆ, ಮತ್ತು ಪ್ರತಿಯೊಬ್ಬರು ಊಟಕ್ಕನ್ನು ಕೊಡ್ತಾ ಇರ್ತಾರೆ, ಅವರು ಊಟಕ್ಕನ್ನು ಹೋಗ್ತಾ ಇರ್ತಾರೆ. ಅವತ್ತು ಹಬ್ಬದ ವಾತಾವರಣ, ಬಟ್ಟೆ ಮತ್ತು ಪಂಚಾಂಗ ಮತ್ತು ಜಾತಕ ಎಲ್ಲದಕ್ಕೂ ಒಂದು ವಾತಾವರಣ ಚೆನ್ನಾಗಿ ಬರೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಹಬ್ಬವನ್ನು ತುಂಬ ವಿಚಾರಣೆ,
ವಜ್ರಮುನಿಂಗಾಗಿ ಒಂದು ಸುರಿಮಳೆಯ ಥರ ಅಂತ ಹೇಳ್ತೀವಿ ನಾವು, ಒಂದು ಒಳ್ಳೆಯ ವಾತಾವರಣವಾಗಲಿ, ಒಂದು ಹಬ್ಬವನ್ನು ನೀವು ಆಚರಣೆ ಮಾಡಿ, ಯುಗಾದಿ ಹಬ್ಬವನ್ನು ಒಳ್ಳೆಯ ಒಂದು ಆಚಾರ ವಿಚಾರವನ್ನು ಮಾಡಿ, ಒಂದು ಪ್ರೀತಿ ವಾತ್ಸಲ್ಯವಾಗಿ 4 ಜನ ಕರಿಬೇಕು, 4 ಜನಕ್ಕೆ ಊಟ ಆಗಬೇಕು, ಒಂದು ಶುಭವಾಗಿರಬೇಕನ್ನೋದು ಒಂದು ಮಾರ್ಗದರ್ಶನ ಇದ್ದಾಗ ಅಲ್ಲಿ ನಿಮ್ಮ ಜಾತಕ ಹೊಸ ಪಂಚಾಂಗದಲ್ಲಿ ಕೆಲವು 100 ಸಾವಿರಾರು ಜನ ಜ್ಯೋತಿಷ್ ಕೇಳ್ತಿರ್ತಾರೆ, ಗುರುಗಳೇ ಹೊಸ ಪಂಚಾಂಗ ಬಂತು, ನಮ್ದು ಹೆಂಗಿದೆ ಜಾತಕ ನೋಡಿ, ನಮ್ಗೆ ಎಷ್ಟನೇ ಗುರು ಇದ್ದಾನೆ, ಎಷ್ಟನೇ ಶನಿ ಇದ್ದಾನೆ, ಈ ವರ್ಷ ನಮಗೆ ಶುಭ ಎಷ್ಟಿದೆ, ಲಾಭ ಎಷ್ಟಿದೆ, ಲಕ್ಷಣ ಎಷ್ಟಿದೆ, 100 ಜನ ಸಾವಿರಾರು ಜನವನ್ನು ಯುಗಾದಿ ಪಂಚಾಂಗದ ಬಗ್ಗೆ, ಯುಗಾದಿ ಹಬ್ಬದ ಬಗ್ಗೆ, ಯುಗಾದಿ ಒಂದು ಉಲ್ಲಾಸದ ಬಗ್ಗೆ ಕೇಳೋಂಥ ಒಂದು ಮಾರ್ಗದರ್ಶನ ಇರ್ತದೆ. ಎಲ್ಲರನ್ನು ಆಚರಣೆ ಮಾಡಿ, ಎಲ್ಲರನ್ನು ಪೂಜೆ ಪುನಸ್ಕಾರ ಮಾಡಿ, ಎಲ್ಲರನ್ನು ಹಬ್ಬವನ್ನು ಒಂದು ಒಳ್ಳೆ ಮಾರ್ಗದರ್ಶನ ಆಗಬೇಕನ್ನೋದು ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮ್ಮ ರೀಲ್ಸು, ಫೇಸ್ಬುಕ್ಕು, ಯೂಟ್ಯೂಬ್ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮ ನೋಡ್ತಾನೆ ಇರ್ತಾರೆ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಯುಗಾದಿ ಹಬ್ಬದ ಮತ್ತೆ ಇನ್ನೊಬ್ಬರಿಗೆ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ಮುಕ್ತ ಮಾಡ್ತಾ ಇದ್ದೀನಿ. ನಮಸ್ಕಾರ.